ಏನ್ ಸಮಸ್ಯೆ ಸರ್ ರಾಜ್ಯ ಈ ದರಿದ್ರ ಸರ್ಕಾರ ಕೇಳಿ ಏನ್ ಸಮಸ್ಯೆ ಅಂತೇಳಿ ನನ್ನೆಲ್ಲ ಕೇಳೋದು. ರಾಜ್ಯ ಸರ್ಕಾರದಿಂದ ಈ ಕ್ಷಣದವರೆಗೆ ರಾಜ್ಯ ಸರ್ಕಾರದ ಯಾವನೇ ಮುಖ್ಯಮಂತ್ರಿ ನನ್ನ ಮುಂದೆ ಬಂದು ಯಾವುದೇ ಪ್ರಸ್ತಾವನೆಯನ್ನು ಅವ್ರು ತಂದಿಲ್ಲ. ಮಾಧ್ಯಮಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರತಿಕ್ರಿಯೆ ನೋಡಿದ್ದೇನೋ ಹೊರತುಪಡಿಸಿ ನೇರವಾಗಿ ನನ್ನ ಹತ್ರ ಯಾರೂ ಬಂದು ಚರ್ಚೆ ಮಾಡಿಲ್ಲ. ಒಂದು ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇನೋ ರೈತರಿಗೆ ಮೊನ್ನೆ ಒಂದು ಲೆಟ್ರ್ ಬರೆದಿದ್ದಾರೆ. 6ನೇ ತಾರೀಕು ಇಲ್ಲೇನೋ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಮ್ಮ ರೈತರಿಗೆ ಒಂದು ತಿಳುವಳಿಕೆ ಮಾಡೋಕ್ಕೆ ಅಗ್ರಿಕಲ್ಚರ್ ಬಗ್ಗೆ ಏನೋ ಒಂದು ಸಂವಾದ ಇಟ್ಕೊಂಡವ್ರೆ, ಕಾನ್ಫರೆನ್ಸ್, ಅದಕ್ಕೆ ಉದ್ಘಾಟನೆಗೆ ಬನ್ನಿ ಅಂತ ಒಂದು ಲೆಟ್ರ್ ಬರೆದಿದ್ದಾರೆ. ಆದರೆ 6ನೇ ತಾರೀಕು ಪಾರ್ಲಿಮೆಂಟ್ ನಡೀತಾ ಇರ್ತದೆ. ಇದು ಒಂದು ಕಡೆ ನಮಗೆ ಕಂಡು ಇಲ್ಲ. ಅದೊಂದು ಹೊರತುಪಡಿಸಿದ್ರೆ ನನಗೆ ಯಾವುದೇ ಮಂತ್ರಿಗಳು ನನ್ನ ಮುಂದೆ ಬಂದಿಲ್ಲ, ನಮ್ಮ ರಾಜ್ಯಕ್ಕೆ ಇಂಥದ್ದು ಬೇಕು ಅಂತ ಕೇಳಿಲ್ಲ. ಮಾಧ್ಯಮದಲ್ಲಿ ಕೆಲವರು ಚರ್ಚೆ ಮಾಡೋದು ನೋಡಿದ್ವಿ. ಮಾಡೋಣ, ಕಾಲ ಉತ್ತರ ಕೊಡುತ್ತದಕ್ಕೆ. ನನಗೇನು ಆ ಥರ ಇಲ್ಲ, ಕಾಲ ಉತ್ತರ ಕೊಡುತ್ತೆ. ಇನ್ನೂ 3 ವರ್ಷ ಇದೆ. ಅಲ್ಲ, ನೀವು ಹೇಳಿದ್ರಲ್ಲ ಸರ್, ಸೆಮಿ ಕಂಡಕ್ಟರ್ ಕಂಪ್ನಿ ಅಮೆರಿಕ ಮೂಲದ್ದು, ಸಂಪರ್ಕ ಮಾಡಕ್ ಪ್ರಯತ್ನ ಪಡ್ತಾ ಇದೀವಿ. ಯಾರು ಯಾವ ಸಚಿವರು ಹೇಳಿದ್ರು? ಎಂ ಬಿ ಪಾಟೀಲ್ ಹೇಳಿರೋದು ನೇರವಾಗಿ ಅವರು ಸಂಪರ್ಕ ಮಾಡಲಿ ಅಂತ. ಈಗಾಗಲೇ ಇಂಡಸ್ಟ್ರಿಯ ಸೆಕ್ರೆಟರಿ ಏನಿದ್ದಾರೆ ಅವರಿಗೆ ಒಂದು ಪತ್ರ ಹೋಗಿದೆ, ಅವರಿಲ್ಲ ಕಂಪನಿಗೆ ಅವರೇ ಕಳಿಸ್ಕೊಂಡಿದ್ದಾರೆ. ನಾವು ಶತಪ್ರಯತ್ನ ಪಟ್ಟು ಇವತ್ತು ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರನ್ನ ತರಲಿಕ್ಕೆ ನಾನು ಯಾರ್ಯಾರಿಗೆ ಎಷ್ಟೇ ಶ್ರಮ ಆಗ್ತದೆ ನನಗೆ ಗೊತ್ತು. ಈ ಸರ್ಕಾರ ಎಷ್ಟು ಮಟ್ಟಿಗೆ ಇವತ್ತು ಈ ರಾಜ್ಯದಲ್ಲಿ ಇಂಡಸ್ಟ್ರಿ ತರ್ತಕ್ಕಂಥದ್ದಕ್ಕೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾವ್ರೆ ಅಂತಕ್ಕಂಥದ್ದು ಗೊತ್ತು ನನಗೆ. ಬೇರೆ ರಾಜ್ಯಕ್ಕೆ ಏನಾಗ್ತಿದೆ, ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ, ಇದೆಲ್ಲ ನೋಡ್ತಾ ಇದ್ದೀನಿ. ಇಷ್ಟೆಲ್ಲ ಪ್ರಯತ್ನಗಳಾಗ್ತಾ ಇದ್ರು, ಯಾಕಿಷ್ಟು ಟೀಕೆಗಳಾಗ್ತಾ ಇದೆ ಅಂತೇಳಿ ಟೀಕೆ ರಾಜಕೀಯವಾಗಿ ಮಾಡ್ತಾರೆ. ಪಾಪ ಹೇಳ್ತಾ ಇಲ್ವಾ, ನೀವು ಭಾವನಾತ್ಮಕವಾಗಿ ಮಾತಾಡಿದ್ರಿ. ನಿಮ್ಗೆ ಹಿಡ್ಕೊಂಡಿರೋ ಯಾರು? ಅವ್ರ ತರ ನಾನು ಮಾತಾಡಕ್ಕಾಯ್ತದ? ಮೊನ್ನೆ ಏನ್ ಹೇಳೋರು ಹೇಳಿ? ಅದಂತೂ ಈ ಮಂಡ್ಯ ಜಿಲ್ಲೆ ಒಳ್ಳೇದಾಗಬೇಕು ಅಂದ್ರೆ ಜನತಾದಳ ಒದ್ದೋಡಿಸ್ಬೇಕಂತಲ್ಲ, ಜನತಾದಳ ಒದ್ದೋಡಿಸ್ಬೇಕಂತ. ಈ ಜಿಲ್ಲೆ ಇವರೊಬ್ಬರೇ ಗುತ್ತಿಗೆ ತಗೊಂಡಿರೋರು. ಯಾರು ಒದ್ದೋಡಿಸ್ತಾರೆ ತೋರಿಸ್ತಾರೆ, ಮುಂದೆ ಗೊತ್ತಾಗುತ್ತೆ.